ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಮನೆ ಕೆಲಸಗಳನ್ನು ಬೇಗ ಮುಗಿಸ್ಕೊಳ್ಳಲು ಹೆಲ್ಪ್ಫುಲ್ ಆಗುವಂತಹ ಹೋಮ್ ಮೇಕಿಂಗ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಟಿಪ್ಸಲ್ಲಿ ಕ್ಲೀನಿಂಗ್ ಇರ್ಬೋದು, ಆರ್ಗನೈಸೇಷನ್, DIY ಕ್ಲೀನಿಂಗ್ ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ಕೊಳ್ಳೋಂಥದ್ದು ಇರ್ಬೋದು, ಇಂಟ್ರೆಸ್ಟಿಂಗ್ ಆಗಿರುವಂಥ ಕಂಟೆಂಟ್ನ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಈ ಒಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಗಂಟೆಗಳಲ್ಲಿ ಮಾಡ್ಕೊಳ್ಳುವಂಥ ಕೆಲಸಗಳನ್ನ ನಿಮಿಷಗಳಲ್ಲೇ ಮಾಡ್ಕೊಳ್ಬೋದು. ಹಾಗಾದರೆ ಈ ಒಂದು ಟಿಪ್ಸ್ ಎಲ್ಲ ಯಾವುದು ಅಂತೆಲ್ಲ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅಂತ ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ಯೂಶುವಲಿ ಮನೆಯಲ್ಲಿ ತುಂಬ ಜನ ಬೆಣ್ಣೆ ತುಪ್ಪನ ಮಾಡ್ತಾ ಇರ್ತೀವಿ. ಅದು ಪಾಕೆಟ್ ಮಿಲ್ಕಿಂದ ಇರ್ಬೋದು ಅಥವಾ ನಾರ್ಮಲ್ ಮಿಲ್ಕಿಂದ ಇರ್ಬೋದು. ಈ ರೀತಿ ಬೆಣ್ಣೆ ಎಲ್ಲ ಮಾಡಬೇಕಾದ್ರೆ ಮಿಕ್ಸಿ ಜಾರ್ ಸಹಾಯದಿಂದ ನಾವು ಕೆನೆನ ಈ ರೀತಿ ಬೆಣ್ಣೆ ಎಲ್ಲ ಮಾಡ್ಕೊಳ್ತಾ ಇರ್ತೀವಿ. ಅಥವಾ ಬಾಟಲ್ಸಲ್ಲೇ ಶೇಕ್ ಮಾಡಿದ್ರು ಕೂಡ ಬೆಣ್ಣೆ ಅನ್ನೋದು ಬರುತ್ತೆ. ಬಟ್ ಈ ಒಂದು ಬಾಟಲ್ಸ್ ಇರ್ಬೋದು, ಮಿಕ್ಸಿ ಜಾರ್ ಇರ್ಬೋದು, ಕ್ಲೀನಿಂಗ್ ಈಸಿ ಆಗಬೇಕು ಅನ್ನೋದಾದರೆ ಸ್ವಲ್ಪ ಬಿಸಿ ನೀರನ್ನ ಇದರಲ್ಲಿ ಹಾಕ್ಕೊಂಡು ವಿಮ್ ಲಿಕ್ವಿಡ್ನ ಹಾಕ್ಕೊಳ್ಬೇಕಾಗತ್ತೆ. ವಿಮ್ ಲಿಕ್ವಿಡ್ ಹಾಕಿದ್ದಾದ್ಮೇಲೆ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಒಂದು ಬಾಟಲ್ನ ಚೆನ್ನಾಗಿ ಶೇಕ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸಿ ಜಾರ್ ಆದರೆ ಶೇಕ್ ಆದರೂ ಮಾಡ್ಕೊಳ್ಬೋದು ಅಥವಾ ಒಂದ್ಸರಿ ನೀವು ಈ ರೀತಿ ಮಿಕ್ಸಿಗಾದರೂ ಹಾಕ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ಒಳಗಡೆ ಇರುವಂತಹ ಜಿಡ್ಡೆಲ್ಲ ಏನಿರುತ್ತೆ ಈಸಿಯಾಗಿ ಕ್ಲೀನ್ ಆಗುತ್ತೆ. ಬಿಸಿ ನೀರನ್ನ ಹಾಕಿರೋದ್ರಿಂದ ಜಿಡ್ಡೆಲ್ಲ ಬೇಗ ಸಾಫ್ಟ್ ಆಗುತ್ತೆ. ವಿಮ್ ಲಿಕ್ವಿಡ್ ಹಾಕಿರೋದ್ರಿಂದ ಸೊ ಅದೆಲ್ಲ ಕೂಡ ಆ ಒಂದು ಪ್ಲಾಸ್ಟಿಕ್ ಜಾರ್ಸ್ ಎಲ್ಲ ಏನಿರುತ್ತೆ ಅದರಿಂದ ಹೊರಗಡೆ ಬರೋ ಚಾನ್ಸ್ ಇರುತ್ತೆ. ಇದನ್ನು ನೀಟಾಗಿ ತೊಳೆದು ಈ ರೀತಿ ಒಣಗಿಸ್ಕೊಳ್ಬೇಕಾಗುತ್ತೆ. ನೀವು ಬೇಕಂದರೆ ಬಿಸಿಲಲ್ಲಿ ಬೇಕಾದರೂ ಕೂಡ ಒಣಗಿಸ್ಕೊಳ್ಬೋದು. ಇನ್ನೂ ಕೆಲವು ಮಿಕ್ಸಿ ಜಾರ್ಸು ಒಣಗಿಸಿದಾದ್ಮೇಲೂ ಕೂಡ ಆ ಒಂದು ಹಾಲಿನ ಸ್ಮೆಲ್ ಅನ್ನೋದು ಬರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ಈಗ ನಾನು ಮಾಡಿಟ್ಕೊಂಡಿರುವಂಥ ಬೆಣ್ಣೆಯಿಂದ ತುಪ್ಪನ ಮಾಡ್ಕೊಂಡಿದ್ದೀನಿ. ತುಪ್ಪನ ಮಾಡಿದಾಗ ಈ ಒಂದು ಪಾತ್ರೆ ತೊಳಿಬೇಕು ಅಂದರೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಬಟ್ ಮನೇಲಿ ಮಾಡುವಂಥ ತುಪ್ಪದ ಸುವಾಸನೆ, ಫ್ಲೇವರೇ ಬೇರೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನಿದು ಲಾಸ್ಟ್ ಟೈಮ್ ಮಾಡಿರುವಂಥ ತುಪ್ಪ ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಮರಳಾಗಿ ಇದೆ. ಈ ರೀತಿ ತುಪ್ಪ ಎಲ್ಲ ಕಾಯಿಸಿದಾದ್ಮೇಲೆ ಈ ಒಂದು ಪಾತ್ರೆನ ತೊಳೆಯೋಕ್ಕೆ ಈಸಿಯಾಗಿರುವಂಥ ಒಂದು ಟ್ರಿಕ್ನ ಫಾಲೋ ಮಾಡ್ಬೋದು. ಫಸ್ಟಿಗೆ ನಾನು ಇದರಲ್ಲಿರುವಂಥ ಮೆಂತ್ಯ ಕಾಳೆಲ್ಲ ಕೂಡ ಸೈಡಿಗೆ ತೆಗೆದುಕೊಂಡಿದ್ದೀನಿ. ಇದರಲ್ಲೇ ನಾವು ಮಾಡಿಟ್ಕೊಂಡಿರುವಂಥ ಸಾಂಬಾರನ್ನ ಹಾಕಿ ಒಂದು 2 ಸರಿ ಕುದಿಸ್ಕೊಳ್ಳೋದ್ರಿಂದ ಪಾತ್ರೆ ತೊಳೆಯೋದು ತುಂಬ ಈಸಿ ಆಗುತ್ತೆ. ಅಥವಾ ನೀವು ಆ ಒಂದು ಪಾತ್ರೆಗೆ ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ವಿಮ್ ಲಿಕ್ವಿಡ್ನ ಹಾಕಿಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ. ವೆನಿಗರ್ನ ಹಾಕಿಬಿಟ್ಟು ಆಮೇಲೆ ಪಾತ್ರೆನ ತೊಳೆಯೋದು ತುಂಬಾ ಈಸಿ ಆಗುತ್ತೆ. ಡೆಫಿನೆಟ್ಲಿ ಈ ಒಂದು ಟ್ರಿಕ್ನ ಫಾಲೋ ಮಾಡಿ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ಸ್ ಎಲ್ಲ ಪೂರ್ತಿ ಡ್ರೈ ಆಗಿದೆ. ಆದರೂ ಕೂಡ ಹಾಲಿನ ವಾಸನೆ ಬರುತ್ತೆ ಅನ್ನೋದಾದರೆ ಇದರಲ್ಲಿ ಒಂದು 2 ಲವಂಗನ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಆ ಒಂದು ಸ್ಮೆಲ್ಲೆಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಯೂಶುವಲಿ ಈ ರೀತಿ ಬೆಣ್ಣೆ ಎಲ್ಲ ಮಾಡಿದಾಗ ಮಿಕ್ಸಿ ಜಾರ್ಸು ಒಂದು ಸ್ವಲ್ಪ ಸ್ಮೆಲ್ ಅನ್ನೋದು ಬರ್ತಿರುತ್ತೆ ಅಲ್ವಾ, ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಒಂದು ಟ್ರಿಕ್ನ ಫಾಲೋ ಮಾಡ್ಬೋದು. ನೆಕ್ಸ್ಟು ಕೆಲವೊಂದು ಸರಿ ನಾವು ಹಾಲು ಮೊಸರೆಲ್ಲ ಎತ್ತಿಡಬೇಕಾದ್ರೆ ಸೈಡಲ್ಲೆಲ್ಲ ಕೂಡ ಅದು ಅಂದರೆ ಆ ಒಂದು ಪಾತ್ರೆ ಸೈಡಲ್ಲೆಲ್ಲ ಕೂಡ ಅಂಟ್ಕೊಂಡಿರುತ್ತೆ. ಅದನ್ನು ಡೈರೆಕ್ಟಾಗಿ ಇಡೋದ್ರಿಂದ ಆ ಒಂದು ಪ್ಲೇಟ್ಗೆಲ್ಲ ಅಂಟ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಆದಷ್ಟು ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ಈ ರೀತಿ ಒರೆಸಿ ಇಡೋದಾದರೆ ಪಾತ್ರೆ ಕೂಡ ಕ್ಲೀನಾಗಿರುತ್ತೆ. ಬಟ್ಟೆ ಕೂಡ ಹೋಗಿ ಅವಶ್ಯಕತೆ ಇರಲ್ಲ. ನೋಡ್ತಿದ್ದೀರಲ್ವಾ, ಸೈಡ್ಸಲ್ಲೆಲ್ಲ ಕೂಡ ಎಡ್ಜಸ್ಸಲ್ಲಿ ಈ ಒಂದು ಫುಡ್ ಪಾರ್ಟಿಕಲ್ಸ್ ಅನ್ನೋದು ಅಂಟ್ಕೊಳ್ದಿರ ಇರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಮೊಳಕೆ ಕಾಳಿಗೆ ಸಂಬಂಧಪಟ್ಟಿರುವಂಥ ಟಿಪ್ಪು. ಸಾಮಾನ್ಯವಾಗಿ ಮೊಳಕೆ ಕಾಳು ಮಾಡಬೇಕು ಅನ್ನೋದಾದ್ರೆ ನೆನೆಸಿಟ್ಬಿಟ್ಟು ಬಟ್ಟೆಯಲ್ಲೆಲ್ಲ ಕಟ್ಟಿಡ್ತಾ ಇರ್ತೀವಿ. ಆ ಒಂದು ಬಟ್ಟೆ ಎಲ್ಲ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಅದನ್ನು ವಾಶ್ ಮಾಡೋದೆಲ್ಲ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಂದು ಬಟ್ಟೆಗಳಲ್ಲಿ ಕಲರು ಹೋಗೋದೇ ಇಲ್ಲ. ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ಈಸಿಯಾಗಿ ನಾವು ಈ ರೀತಿ ಮಾಡ್ಕೊಳ್ಬೋದು. ಫಸ್ಟು ನಾನು ಕಾಳನ್ನ ಒಂದು 8 ಗಂಟೆಗಳ ಕಾಲ ನೆನೆಸಿಟ್ಕೊಂಡು ಆಮೇಲೆ ಈ ರೀತಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ತೊಳೆಯೋದ್ರಿಂದ ಇದರಲ್ಲಿರುವಂಥ ಕಲರ್ ಎಲ್ಲ ಕೂಡ ಹೋಗ್ಬಿಡುತ್ತೆ. ಈಗ ನಾನು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ, ಅಂದರೆ ಒಂದೊಂದು ಕಾಳನ್ನ ಸಪ್ರೇಟಾಗಿ. ಈ ಒಂದು ಕಾಳು ಮೇಲೆ ಜಸ್ಟ್ ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಟರು ಸಾಕಾಗುತ್ತೆ. ನೆಕ್ಸ್ಟ್ ಡೇ ಅಷ್ಟರಲ್ಲಿ ನಿಮಗೆ ಮೊಳಕೆ ಅನ್ನೋದು ಪರ್ಫೆಕ್ಟಾಗಿ ಬಂದಿರುತ್ತೆ. ಬಟ್ ನೀವು ತೊಳೆದಿದ್ದು ಆದಮೇಲೆ ಅದರಲ್ಲಿ ನೀರೆಲ್ಲ ಏನಿರುತ್ತೆ ಅದನ್ನು ಪೂರ್ತಿ ತೆಗೆದುಬಿಟ್ಟು ಈ ರೀತಿ ಇಟ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ವಾ, ತುಂಬ ಪರ್ಫೆಕ್ಟಾಗಿ ಮೊಳಕೆ ಅನ್ನೋದು ಬಂದಿದೆ. ಬಟ್ಟೆ ಕಟ್ಟೋ ಅವಶ್ಯಕತೆ ಕೂಡ ಇರಲ್ಲ. ಈಸಿಯಾಗಿ ನಾವು ಮೊಳಕೆ ಕಾಳನ್ನ ಪ್ರಿಪೇರ್ ಮಾಡ್ಕೊಳ್ಬೋದು. ಈಗ ನಾನು ಈ ಒಂದು ಗ್ಲಾಸ್ ಕಂಟೈನರ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗ ಬೇಕಂದರೆ ಆವಾಗ ಸ್ನ್ಯಾಕ್ಸ್ಗಿರ್ಬೋದು ಅಥವಾ ನಾವು ಏನಾದರೂ ರೆಸಿಪಿಗಳನ್ನ ಮಾಡ್ಕೊಳ್ಬೇಕಾದ್ರೆ ಕ್ವಿಕ್ಕಾಗಿ ಯೂಸ್ ಮಾಡ್ಕೊಳ್ಬೋದು. ಟಿಶ್ಯೂನ ಕೂಡ ನಾನು ಡಿಪ್ ಮಾಡಿ ತೋರಿಸ್ತಿದ್ದೀನಿ. ನೋಡ್ತಿದ್ದೀರಲ್ವಾ, ಎಲ್ಲೂ ಕೂಡ ಕಲರ್ ಅನ್ನೋದು ಅಂಟ್ತಾ ಇಲ್ಲ. ಸಾಮಾನ್ಯವಾಗಿ ಮೊಳಕೆ ಕಾಳನ್ನ ಬಟ್ಟೆಯಲ್ಲಿ ಕಟ್ಟಿಟ್ಟಾಗ ಬಟ್ಟೆ ಎಲ್ಲ ಕೂಡ ಕಲರ್ ಚೇಂಜ್ ಆಗಿರುತ್ತೆ ಅಲ್ವಾ. ಬಟ್ ಈ ರೀತಿ ಮಾಡೋದ್ರಿಂದ ಬಟ್ಟೆ ಕೊಳೆನೂ ಆಗೋದಿಲ್ಲ, ನಮಗೆ ಬಟ್ಟೆ ಅವಶ್ಯಕತೆನೇ ಬರೋದಿಲ್ಲ. ಇದನ್ನು ನಾನೀಗ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕಂದರೆ ಆವಾಗ ಅಡುಗೆಗೆ ಕ್ವಿಕ್ಕಾಗಿ ತೆಗೆದು ಯೂಸ್ ಮಾಡ್ಕೊಳ್ಬೋದು. ಈ ಒಂದು ಐಡಿಯಾ ಬೇಸಿಗೆ ಕಾಲದಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಬೇಸಿಗೆ ಕಾಲದಲ್ಲಿ ಬಾಡಿನ ತಂಪು ಮಾಡ್ಕೊಳ್ಳೋದಕ್ಕೋಸ್ಕರ ತುಂಬ ಜನ ಮೊಳಕೆ ಕಾಳನ್ನ ಯೂಸ್ ಮಾಡ್ತೀವಲ್ಲ. ಸೊ ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಒಂದು ಬೌಲಲ್ಲಿ
3 ಸ್ಪೂನಷ್ಟು ವೆನಿಗರ್ನ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ನಿಂಬೆಹಣ್ಣನ್ನ ಈ ರೀತಿ ರಸನ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಯೂಶ್ವಲಿ ತಾಮ್ರ ಹಿತ್ತಾಳದ ಪಾತ್ರೆಗಳನ್ನೆಲ್ಲ ಅಡುಗೆಗೆ ಯೂಸ್ ಮಾಡ್ತೀವಲ್ವ, ಈ ಒಂದು ಪಾತ್ರೆಗಳ ಮೇಲೆ ಜಸ್ಟ್ ಈ ಒಂದು ನೀರನ್ನು ಹಚ್ಚಿದ್ರೆ ಸಾಕಾಗುತ್ತೆ. ಉಜ್ಜೋ ಅವಶ್ಯಕತೆ ಕೂಡ ಬೇಕಾಗಿಲ್ಲ. ಈ ಒಂದು ಲಿಕ್ವಿಡ್ ಆ ಒಂದು ಪಾತ್ರೆಗೆ ಅಂಟ್ತಾ ಇದ್ದಂಗೆನೆ ಕೊಳೆ ಎಲ್ಲ ಈಸಿಯಾಗಿ ಬಿಟ್ಕೊಂಡ್ಬಿಡುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ನು ಈ ರೀತಿ ಹಚ್ಚಿದಾಗ ನಿಮಗೆ ಬೇಗನೆ ಕಪ್ಪಗಾಗೋ ಚಾನ್ಸ್ ಕೂಡ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೀವು ಸಬೀನ ಎಲ್ಲ ಬರುತ್ತೆ ಅಲ್ವಾ, ಸಬೀನನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು. ಬಟ್ ಈ ರೀತಿ ಲಿಕ್ವಿಡ್ಸ್ ಎಲ್ಲ ಅಪ್ಲೈ ಮಾಡ್ತೀರಾ ಡೈರೆಕ್ಟಾಗಿ ಸಬೀನದಿಂದ ಕ್ಲೀನ್ ಮಾಡೋದಾದರೆ ಪಾತ್ರೆ ಕಲರ್ ಎಲ್ಲನೂ ಚೇಂಜ್ ಆಗಲ್ಲ. ಈ ಒಂದು ಲಿಕ್ವಿಡ್ನ ಯೂಸ್ ಮಾಡಿಬಿಟ್ಟು ಆಮೇಲೆ ಸಬೀನನ ಯೂಸ್ ಮಾಡೋದಾದರೆ ತುಂಬ ದಿನಗಳವರೆಗೂ ಕೂಡ ಕಪ್ಪಗಾಗ್ದಿರ ಇರುತ್ತೆ. ಕೊಳೆ ಕೂಡ ಈಸಿಯಾಗಿ ಕ್ವಿಕ್ಕಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು, ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಎತ್ತರವಾಗಿರುವಂಥ ಗೋಡೆಗಳನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಅಥವಾ ಈ ರೀತಿ ಕಬೋರ್ಡ್ಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ, ವಾಲ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಏಣಿ ಅಥವಾ ಲ್ಯಾಡರ್ ಎಲ್ಲ ಕೂಡ ಹಾಕಿ ಹತ್ತಿ ಕ್ಲೀನ್ ಮಾಡಬೇಕಾಗತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ನಲ್ಲ, ಈ ರೀತಿ ವೈಪರ್ ಇದ್ದರೆ ಬೆಟರು. ಒಂದು ವೇಳೆ ಈ ರೀತಿ ಉದ್ದವಾಗಿರುವಂಥ ವೈಪರ್ಸ್ ಎಲ್ಲ ಇಲ್ಲ ಅನ್ನೋದಾದರೆ ಈ ರೀತಿ ಪುಟ್ಟದಾಗಿರುವಂಥ ವೈಪರ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸಿಂಕ್ ಹತ್ರ ಎಲ್ಲ ವಾಟರ್ನ ಸ್ಕ್ವೀಸ್ ಔಟ್ ಮಾಡೋಕ್ಕೆ ಉಪಯೋಗಿಸ್ತಾ ಇರ್ತೀವಿ. ಈ ಒಂದು ವೈಪರ್ನ ತೊಗೊಂಡು ಇದಕ್ಕೆ ಮೈಕ್ರೋಫೈಬರ್ ಕ್ಲಾತ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಗಂಟು ಹಾಕ್ಕೊಳ್ಬೇಕಾಗತ್ತೆ. ಈಗ ಹೈಟಲ್ಲಿರುವಂಥ ಕ್ಯಾಬಿನೆಟ್ಸ್ನ ಗೋಡೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಟೂಲ್ ರೆಡಿಯಾಗಿದೆ. ಜಸ್ಟ್ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಈ ರೀತಿ ವೈಪ್ ಮಾಡೋದಷ್ಟೇ. ಇಲ್ಲಿ ನೋಡ್ತಾ ಇರೋಂಥ ಲಿಕ್ವಿಡ್ ಕೂಡ ಹೋಮ್ ಮೇಡ್ ಲಿಕ್ವಿಡೇ. ಜಸ್ಟ್ ನಾನು ಈ ಒಂದು ಬಾಟಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಅಷ್ಟೇ. ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಈ ರೀತಿ ಈ ಒಂದು ವೈಪರ್ ಏನಿದೆ ಇದರಿಂದ ನಾವು ಕ್ಲೀನ್ ಮಾಡೋದ್ರಿಂದ ತುಂಬ ನೀಟಾಗೂ ಕೂಡ ಕ್ಲೀನ್ ಆಗುತ್ತೆ. ಮೈಕ್ರೋಫೈಬರ್ ಕ್ಲಾತ್ನ ಯೂಸ್ ಮಾಡಿರೋದ್ರಿಂದ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ನೆಕ್ಸ್ಟು, ಮಿರರ್ಸ್ ಎಲ್ಲನೂ ಕ್ಲೀನ್ ಮಾಡಬೇಕು, ಸ್ವಿಚ್ ಬೋರ್ಡ್ಸ್ನ ಕ್ಲೀನ್ ಮಾಡಬೇಕು ಅನ್ನೋದಾದರೆ ಯಾವುದೇ ರೀತಿ ಕ್ಲೀನಿಂಗ್ ಲಿಕ್ವಿಡ್ಸ್ ಇಲ್ಲ ಅಂದರೂ ಕೂಡ ಈ ರೀತಿ ಈಸಿಯಾಗಿ DIYನ ಪ್ರಿಪೇರ್ ಮಾಡ್ಕೊಳ್ಬೋದು. ಸ್ವಲ್ಪ ನೀರನ್ನ ತೊಗೊಂಡು ಅದರಲ್ಲಿ ನಾನು ಟೂತ್ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ವೈಟ್ ಟೂತ್ಪೇಸ್ಟ್ ಆದರೆ ಬೆಟರು. ಟೂತ್ಪೇಸ್ಟ್ ಚೆನ್ನಾಗಿ ವಾಟರಲ್ಲಿ ಡಿಸಾಲ್ವ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಎಲ್ಲೆಲ್ಲಿ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ, ಅಂದರೆ ಸ್ವಿಚ್ ಬಾಕ್ಸ್ ಇರ್ಬೋದು ಅಥವಾ ಈ ರೀತಿ ಮಿರರ್ಸ್ ಇರ್ಬೋದು, ಮಿರರ್ಸ್ ಮೇಲೆ ಸ್ಪ್ರೇ ಮಾಡಿ ಈ ರೀತಿ ಜಿಗ್ಜಾಗ್ ಮೋಷನಲ್ಲಿ ವೈಪ್ ಮಾಡೋದಷ್ಟೇ. ಇನ್ನು ಸೈಡ್ಸಲ್ಲಿ ಸ್ಟಿಕ್ಕರ್ಸ್ ಎಲ್ಲ ಏನಿಟ್ಟಿರ್ತೀರಾ ಅದು ಕೂಡ ಈಸಿಯಾಗಿ ಕ್ಲೀನ್ ಆಗುತ್ತೆ ಈ ಒಂದು ಲಿಕ್ವಿಡಿಂದ. ಆದಷ್ಟು ಕ್ಲೀನಾಗಿರುವಂಥ ಮೈಕ್ರೋಫೈಬರ್ ಕ್ಲಾತ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಮೈಕ್ರೋಫೈಬರ್ ಕ್ಲಾತ್ ಇಲ್ಲ ಅನ್ನೋದಾದರೆ ಬನಿಯನ್ ಕ್ಲಾತ್ ಆದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ನೆಕ್ಸ್ಟ್ ಒನ್ನು, ನಾನು ಎಷ್ಟೇ ಸರಿ ಈ ಒಂದು ಪ್ರೋಸೆಸ್ನ ರಿಪೀಟ್ ಮಾಡಿ ತೋರಿಸಿದ್ರು ಕೂಡ ತುಂಬ ಜನ ಕೇಳೋ ಅಂಥದ್ದು ಟ್ಯಾಪ್ಸ್ನೆಲ್ಲ ಯಾವ ರೀತಿ ಕ್ಲೀನ್ ಮಾಡ್ತೀರಾ ತೋರಿಸಿ ಅಂತ. ಈ ಒಂದು ಟ್ಯಾಪ್ಸ್ನ ನೀವು ಕ್ವಿಕ್ಕಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಸಿಫ್ ಅನ್ನೋ ಒಂದು ಲಿಕ್ವಿಡ್ ಸಿಗುತ್ತೆ. ಬೇಕಂದರೆ ನಾನು ಇದರ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಈ ಒಂದು ಸಿಫ್ ಲಿಕ್ವಿಡ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಟ್ಯಾಪ್ಸ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಿ ಕೊಳೆ ಏನಾದರೂ ಇದೆ ಅನ್ನೋದಾದರೆ ಒಂದು 5 ನಿಮಿಷ ಬಿಟ್ಬಿಡಿ. 5 ನಿಮಿಷ ಆದಮೇಲೆ ನೀರಿಂದ ತೊಳೆದ್ಬಿಟ್ಟು ಈ ರೀತಿ ಒಂದು ಸಾಫ್ಟ್ ಆಗಿರುವಂಥ ಬಟ್ಟೆಯಿಂದ ಒರೆಸ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಟ್ಯಾಪ್ಸ್ ಮೇಲಿರುವಂತಹ ಎಷ್ಟೇ ಕೊಳೆ ಆದರೂ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಇನ್ನು ಹಾರ್ಡ್ ವಾಟರ್ ಸ್ಟೈನ್ಸ್ ಎಲ್ಲ ಏನಿರುತ್ತೆ ಅದು ಕೂಡ ಕ್ವಿಕ್ಕಾಗಿ ರಿಮೂವ್ ಆಗುತ್ತೆ. ಒಂದು ವೇಳೆ ಈ ಒಂದು ಲಿಕ್ವಿಡ್ ಎಲ್ಲ ಇಲ್ಲ ಆದರೂ ಕೂಡ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಈ ರೀತಿ ನಿಂಬೆಹಣ್ಣು ಸಿಪ್ಪೆಯಿಂದ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಸ್ವಲ್ಪ ಅಡುಗೆ ಸೋಡಾನ ಹಾಕಿ ನಿಂಬೆಹಣ್ಣು ಸಿಪ್ಪಿನಿಂದ ಈ ರೀತಿ ರಬ್ ಮಾಡಿ ಸ್ಕ್ರಬ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕೂಡ ಈಸಿಯಾಗಿ ಕ್ಲೀನ್ ಆಗುತ್ತೆ. ಬಟ್ ಡೈಲಿ ಈ ರೀತಿ ಮಾಡೋದ್ರಿಂದ ಟ್ಯಾಪ್ಸ್ ಶೈನಿ ಆಗಿರುತ್ತೆ. ತುಂಬ ಕೊಳೆ ಆಗಿರುವಂಥ ಹಾರ್ಡ್ ವಾಟರ್ ಸ್ಟೈನ್ಸ್ ಎಲ್ಲನೂ ಆಗಿರುವಂಥ ಟ್ಯಾಪ್ಸ್ನ ಕ್ಲೀನ್ ಮಾಡಬೇಕು ಅನ್ನೋದಾದರೆ ಆದಷ್ಟು ಸಿಫ್ ಕ್ಲೀನಿಂಗ್ ಲಿಕ್ವಿಡ್ನ ಯೂಸ್ ಮಾಡಿದ್ರೆ ನಿಮಗೆ ಕ್ವಿಕ್ ಆಗಿರುವಂಥ ರಿಸಲ್ಟ್ ಒಂದು ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ನೋಡಿ. ಈ ರೀತಿ ಕ್ಲೀನ್ ಮಾಡೋದಾದರೆ ಟ್ಯಾಪ್ಸ್ ತುಂಬ ಶೈನಿಯಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ. ಕ್ಲೀನಿಂಗ್ ಅಂತ ವಿಚಾರ ಬಂದರೆ ಮೈಕ್ರೋಫೈಬರ್ ಕ್ಲಾತ್ ಅಂತಲೇ ಹೇಳ್ತಿರ್ತೀವಿ. ಮೈಕ್ರೋಫೈಬರ್ ಕ್ಲಾತ್ ಇಲ್ಲ ಅನ್ನೋದಾದರೆ ಈ ರೀತಿ ಬನಿಯನ್ ಕ್ಲಾತ್ಸ್ ಆದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಹರಿದೋಗಿರೋವಂಥ ಹಳೆ ಬನಿಯನ್ಸ್ ಎಲ್ಲ ಏನಿರುತ್ತೆ ಅದನ್ನು ನಾವು ಬಿಸಾಡ್ತಿರ್ತೀವಲ್ವ, ಬಿಸಾಡ್ದಿರ ಒಂದು ಕಡೆ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳೋದಾದರೆ ಈ ರೀತಿ ಕ್ಲೀನಿಂಗ್ಸ್ಗೆಲ್ಲ ಕೂಡ ಯೂಸ್ ಮಾಡ್ಕೊಳ್ಬೋದು. ಯೂಶ್ವಲಿ ಮೈಕ್ರೋಫೈಬರ್ ಕ್ಲಾತ್ಸ್ನ ಯೂಸ್ ಮಾಡಿ ಕ್ಲೀನ್ ಮಾಡಿದಾಗ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಅದೇ ಥರ ಬನಿಯನ್ ಕ್ಲಾತ್ಸ್ನ ಯೂಸ್ ಮಾಡಿ ಕ್ಲೀನ್ ಮಾಡಿದಾಗ ಕೂಡ ಸರ್ಫೇಸ್ ಅನ್ನೋದು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ.
ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಜಸ್ಟ್ ಈ ಒಂದು ಬಟ್ಟೆಯಿಂದ ಒರೆಸೋದಾದರೆ ಡಸ್ಟ್ ಎಲ್ಲ ಕೂಡ ಈಸಿಯಾಗಿ ಈ ರೀತಿ ಬಂದ್ಬಿಡುತ್ತೆ. ಬಟ್ಟೆನ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕೊಳೆ ಆಗಿದೆ ಅಂತ. ಸೊ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ಮೈಕ್ರೋ ಫೈಬರ್ ಕ್ಲಾತ್ಸ್ ಎಲ್ಲನೂ ಇಲ್ಲ, ಕೊಳೆ ಎಲ್ಲನೂ ಜಾಸ್ತಿ ಆಗಿಬಿಟ್ಟಿದೆ, ವಾಶ್ಗೆ ಹಾಕಿದ್ದೀವಿ ಅಂದಾಗ ಈ ರೀತಿ ಬನಿಯನ್ ಕ್ಲಾತ್ಸ್ನ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು, ಯೂಶ್ವಲಿ ಹಳೆ ಬಟ್ಟೆಗಳು ಅಥವಾ ಕೊಳೆ ಆಗಿರುವಂಥ ಬಟ್ಟೆಗಳನ್ನ ನಾವು ಎಷ್ಟೇ ಸರಿ ವಾಶ್ ಮಾಡಿದ್ರು ಮಾರ್ಕ್ಸ್ ಎಲ್ಲ ಹೋಗಿಲ್ಲ ಅಂದಾಗ ಬಿಸಾಡ್ತಿರ್ತೀವಿ. ಈ ಬಟ್ಟೆಗಳನ್ನ ಬಿಸಾಡ್ದಿರೋ ಒಂದು ಕಡೆ ಇಟ್ಕೊಳ್ಳೋದಾದರೆ ತುಂಬ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ಯೂಶ್ವಲಿ ಸ್ಟವ್ ಮೇಲೆಲ್ಲ ಏನಾದ್ರು ಚೆಲ್ಲಿದಾಗ ಈ ರೀತಿ ವೈಪ್ಸಿಂದ ಅಥವಾ ಬಟ್ಟೆಯಿಂದ ಒರೆಸ್ತಾ ಇರ್ತೀವಿ. ಇದೆಲ್ಲದನ್ನು ಮತ್ತೆ ನಾವು ಪುನಃ ಕ್ಲೀನ್ ಮಾಡಿ ರಿಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲನೂ ತೊಳೆದು ಮತ್ತೆ ನಾವು ಅದನ್ನು ಒಣಗಾಕಿ ಅಷ್ಟು ಟೈಮ್ ಇಲ್ಲ ಅಂತ ಅಂದವರು ಈ ಹಳೆ ಬಟ್ಟೆಗಳೆಲ್ಲ ಏನಿರುತ್ತೆ ಅದನ್ನು ಕ್ವಿಕ್ಕಾಗಿ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಬಟ್ಟೆಯಿಂದ ಜಸ್ಟ್ ಒರೆಸ್ಬಿಟ್ಟು ಆ ಒಂದು ಬಟ್ಟೆನ ನಾವು ಡೈರೆಕ್ಟಾಗಿ ಡಸ್ಟ್ಬಿನ್ಗೂ ಕೂಡ ಹಾಕ್ಕೊಳ್ಬೋದು. ಯೂಶ್ವಲಿ ಹೆವಿಯಾಗಿರುವಂಥ ಡೀಪ್ ಕ್ಲೀನ್ಸ್ ಎಲ್ಲನೂ ಮಾಡಿದಾಗ ಈ ರೀತಿ ಸ್ಟವ್ ಇರ್ಬೋದು ಅಥವಾ ಹಾಲೆಲ್ಲನೂ ಚೆಲ್ಲಿದಾಗ, ಹಾಲು ಉಕ್ಕು ಬಂದಾಗ, ಟೀ ಎಲ್ಲ ಉಕ್ಕು ಬಂದಾಗ ಬಟ್ಟೆಯಿಂದ ಒರೆಸ್ತೀವಲ್ವ, ಅದೆಲ್ಲ ಒರೆಸೋದಕ್ಕೋಸ್ಕರ ಈ ರೀತಿ ಹಳೆ ಬಟ್ಟೆಗಳೆಲ್ಲ ಏನಿರುತ್ತೆ ಕಟ್ ಮಾಡಿ ಪೀಸಸ್ನ ಒಂದು ಹತ್ರ ಇಟ್ಕೊಳ್ಳೋದಾದರೆ ಒಂದೊಂದು ಸರಿ ಒಂದೊಂದು ಪೀಸ್ನ ಟಿಶ್ಯೂ ಥರ ಯೂಸ್ ಮಾಡ್ಕೊಳ್ಬೋದು. ಈಗಾಗಲೇ ತುಂಬ ಸರಿ ಶೇರ್ ಮಾಡಿದ್ದೀನಿ. ಈಗ ತುಂಬ ಜನ ನ್ಯೂ ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಮತ್ತೆ ಇನ್ನೊಂದು ಸರಿ ಶೇರ್ ಮಾಡ್ತಾ ಇದ್ದೀನಿ. ಸ್ಟವ್ ಹತ್ರ ಸೈಡಲ್ಲಿ ಒಂದು ಕಡೆಗೆ ಈ ಒಂದು ಬಟ್ಟೆನ ಇಟ್ಕೊಳ್ಳೋದಾದರೆ ತುಂಬ ಸರಿ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡ್ತಿದ್ದೀರಲ್ವ, ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಹಳೆ ಬಟ್ಟೆನ ತೊಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಿಮಗೆ ಪೀಸಸ್ಸು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಒಂದು ಕಡೆ ಇಟ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಬಟ್ಟೆಗಳನ್ನ ನಾನು ಈಗ ಸ್ಟವ್ ಮೇಲೆ ಏನಾದರೂ ಬಿದ್ದಾಗ, ಚೆಲ್ಲಿದಾಗ ಒರ್ಸೋಕ್ಕಿರ್ಬೋದು ಅಥವಾ ರೀತಿ ಕ್ಲೀನಿಂಗ್ ಮಾಡಿದಾಗ ಒರ್ಸೋಕ್ಕಿರ್ಬೋದು ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ಕೊಳ್ಬೋದು. ಮತ್ತು ವಾಶ್ ಮಾಡಿ ರೀಯೂಸ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ. ನೆಕ್ಸ್ಟು, ಈ ರೀತಿ ಟಿ ವಿ ಸ್ಟ್ಯಾಂಡ್ಸ್ ಹತ್ರ ಎಲ್ಲ ಕೂಡ ಲ್ಯಾಮಿನೇಟೆಡ್ ಶೀಟ್ಸ್ನ ಯೂಸ್ ಮಾಡ್ತೀವಿ. ಪಾಲಿಶ್ಡ್ ವುಡ್ ಎಲ್ಲ ಏನಿರುತ್ತೆ ಇದನ್ನೆಲ್ಲ ಯೂಸ್ ಮಾಡಿರ್ತೀವಿ. ಇದ್ರ ಮೇಲೆ ತುಂಬ ಜಾಸ್ತಿ ಧೂಳು ಅನ್ನೋದು ಕೂತ್ಕೊಳ್ಳುತ್ತೆ. ಇನ್ನೇನು ಸಮ್ಮರ್ ಎಲ್ಲನೂ ಸ್ಟಾರ್ಟ್ ಆಗೋ ಕಾರಣ ಧೂಳು ಅನ್ನೋದು ಜಾಸ್ತಿ ಬರ್ತಾ ಇರುತ್ತೆ. ಇದ್ರ ಮೇಲೆ ಎಲ್ಲ ಧೂಳು ಬೇಗನೆ ಕಲೆಕ್ಟ್ ಆಗ್ತಾ ಇರುತ್ತೆ. ಇದನ್ನು ವಿಡಿಯೋದಲ್ಲಿ ತೋರಿಸ್ದಂಗೆ ತೇವ ಬಟ್ಟೆಯಿಂದ ಒರೆಸೋದಾದರೆ ಡ್ರೈ ಆದಮೇಲೆ ಮತ್ತೆ ನೀವು ಅಬ್ಸರ್ವ್ ಮಾಡೋದಾದರೆ ನೋಡ್ತಿದ್ದೀರಲ್ವ, ಆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಅಲ್ಲೇ ಕಲೆಕ್ಟ್ ಆಗಿರುತ್ತೆ. ನೋಡಿ, ಪದೇ ಪದೇ ಈ ರೀತಿ ನಾವು ಕೈಯಿಂದ ಟಚ್ ಮಾಡಿದಾಗ ನೀಟಾಗಿ ಡಸ್ಟ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಆದಷ್ಟು ಈ ಒಂದು ಏರಿಯಾಸಲ್ಲಿ ತೇವ ಬಟ್ಟೆಯಿಂದ ಕ್ಲೀನ್ ಮಾಡಬಾರ್ದು. ಮತ್ತು ಯಾವ ರೀತಿ ಕ್ಲೀನ್ ಮಾಡಬೇಕು ಅನ್ನೋದಾದರೆ ನಾನು 2 ರೀತಿ ಕ್ಲೀನ್ ಮಾಡ್ತೀನಿ. ಸೊ ಕ್ಲೀನಿಂಗೋಸ್ಕರ ನಾನು ಈ ರೀತಿ ಡಸ್ಟರ್ನ ಯೂಸ್ ಮಾಡ್ತೀನಿ ಅಥವಾ ಮೈಕ್ರೋ ಫೈಬರ್ ಕ್ಲಾತ್ ಸಿಗುತ್ತೆ ಅಲ್ವಾ, ಮೈಕ್ರೋ ಫೈಬರ್ ಕ್ಲಾತ್ನ ಯೂಸ್ ಮಾಡ್ತೀನಿ. ಈ ಕ್ಲಾತ್ ಇಲ್ಲ ಅನ್ನೋದಾದರೆ ಬನಿಯನ್ ಕ್ಲಾತ್ನಾದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಈ ಒಂದು ಡಸ್ಟರ್ ಏನಿದೆ, ಈ ಒಂದು ಡಸ್ಟರು ಮೈಕ್ರೋ ಫೈಬರ್ ಕ್ಲಾತಿಂದ ಮಾಡಿರೋದಾಗಿರೋದ್ರಿಂದ ಈಸಿಯಾಗಿ ನಾವು ಇದನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ಜಸ್ಟ್ ಒಂದು ಸಾರಿ ಈ ರೀತಿ ವೈಪ್ ಮಾಡಿದ್ರೇ ಧೂಳೆಲ್ಲ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಡೈಲಿ ಕ್ಲೀನ್ ಮಾಡೋವಂಥವ್ರಿಗೆ ಈ ಒಂದು ಟೂಲ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಥವಾ ಈ ಒಂದು ಡಸ್ಟರ್ ಇಲ್ಲ ಅನ್ನೋದಾದರೆ ಮೈಕ್ರೋ ಫೈಬರ್ ಕ್ಲಾತಿಂದ ಟೈಟಾಗಿ ನಾವು ಒರೆಸ್ಕೊಳ್ಳೋದಾದರೆ, ಅಂದರೆ ಡ್ರೈ ಕ್ಲಾತಿಂದ ಒರೆಸ್ಕೊಳ್ಳೋದಾದರೆ ಎಲ್ಲೂ ಕೂಡ ನಿಮಗೆ ಧೂಳು ಅನ್ನೋದು ಕಾಣಿಸಲ್ಲ. ಈಗಂತೂ ತುಂಬ ಜನ ಇಂಟೀರಿಯರ್ ಮಾಡಿಸ್ಕೊಳ್ಬೇಕಾದ್ರೆ ವುಡನ್ ಪಾಲಿಶ್ ಹಾಕ್ಸಿರ್ತಾರೆ ಅಥವಾ ಲ್ಯಾಮಿನೇಟೆಡ್ ಶೀಟ್ಸ್ ಎಲ್ಲನೂ ಹಾಕ್ಸಿರ್ತಾರೆ. ಇದ್ರ ಮೇಲಿರುವಂಥ ಡಸ್ಟ್ನ ನಾವು ಈಸಿಯಾಗಿ ಕ್ಲೀನ್ ಮಾಡಬೇಕು ಅನ್ನೋದಾದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಒನ್ನು, ಯೂಶ್ವಲಿ ಈ ರೀತಿ ಗ್ರಾನೈಟ್ ಸಿಂಕ್ಸ್ ಯಾರೆಲ್ಲ ಯೂಸ್ ಮಾಡ್ತಾ ಇರ್ತೀರಾ, ಈ ಒಂದು ಗ್ರಾನೈಟ್ ಸಿಂಕ್ಸ್ನ ನಾವು ಹೆವಿ ಕೆಮಿಕಲ್ ಬೇಸ್ಡ್ ಲಿಕ್ವಿಡ್ಸ್ನ ಯೂಸ್ ಮಾಡಿ ಕ್ಲೀನ್ ಮಾಡೋದ್ರಿಂದ ರಫ್ ಆಗ್ತಾ ಇರುತ್ತೆ. ನೀವು ನ್ಯಾಚುರಲಾಗಿ ಸಾಫ್ಟಾಗಿ ಅಂದರೆ ನಾರ್ಮಲಾಗಿ ತೊಗೊಂಡಾಗ ಯಾವ ರೀತಿ ಫಿನಿಶಿಂಗ್ ಇರುತ್ತೋ ಅದೇ ಥರನೇ ಟೆಕ್ಸ್ಚರ್ ಎಲ್ಲ ಇರಬೇಕು ಈ ಒಂದು ಸಿಂಕ್ಸ್ ಅನ್ನೋದಾದರೆ ಆದಷ್ಟು ಈ ರೀತಿ ಆರೆಂಜ್ ಪೀಲೆಲ್ಲ ಏನಿರುತ್ತೆ ಅದನ್ನು ಪೌಡರ್ ಮಾಡಿ ಇಟ್ಕೊಳ್ಬೋದು. ಪೌಡರ್ ಇಲ್ಲ ಅನ್ನೋದಾದರೆ ಇದೇ ಪೀಲ್ಸ್ ಎಲ್ಲ ಏನಿರುತ್ತೆ ಅಂದರೆ ಸಿಪ್ಪೆ ಏನಿರುತ್ತೆ, ಈ ಒಂದು ಸಿಪ್ಪೆನ ಬಿಸಾಡಿದ್ರೆ ಒಂದು ಕಡೆ ಇಟ್ಕೊಂಡು ಸಿಂಕ್ ಮೇಲೆ ಎಲ್ಲ ಕಡೆ ಕೂಡ ನೀಟಾಗಿ ಸ್ಕ್ರಬ್ಬರ್ ರೀತಿ ಅಪ್ಲೈ ಮಾಡಿ ಒಂದು 5 ನಿಮಿಷ ಬಿಟ್ಟು 5 ನಿಮಿಷ ಆದಮೇಲೆ ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸೋದಾದರೆ ಸಿಂಕ್ನ ರಫ್ನೆಸ್ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಆ ಒಂದು ಟಚ್ ಮಾಡಿದಾಗ ಫೀಲ್ ಏನಿದೆ ತುಂಬಾ ನೀಟಾಗಿ ಅನ್ನಿಸ್ತಿರುತ್ತೆ. ಇಂಟ್ರೆಸ್ಟ್ ಇದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಒನ್ನು, ಅಡುಗೆ ಮನೆಗೆ ಸಂಬಂಧಪಟ್ಟಿರುವಂಥ ಟಿಪ್ಪು. ಇದಂತೂ ಹಿರಿಯರು ನಮ್ಮ ಪುರಾತನ ಕಾಲದಿಂದಲೂ ಕೂಡ ಯೂಸ್ ಮಾಡ್ತಾ ಇರುವಂಥದ್ದೇ. ಸಾಮಾನ್ಯವಾಗಿ ನಾವು ಅಡುಗೆ ಮನೆನ ಕ್ಲೀನ್ ಮಾಡಬೇಕು ಅಂದರೆ ಈ ರೀತಿ ಕಿಚನ್ ವೈಪ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಕಿಚನ್ ವೈಪ್ಸ್ನ ಯೂಸ್ ಮಾಡಿಕೊಂಡು ಎಲ್ಲ ಕಡೆ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ. ಬಟ್ ಸಮ್ಮರಲ್ಲಿ ಏನಾದರೂ ಮಾರ್ಕ್ಸ್ ಆಯಿತು, ಸ್ಟೈನ್ಸ್ ಆಯಿತು ಅಂದರೆ ಬೇಗನೆ ಡ್ರೈ ಆಗ್ತಾ ಇರುತ್ತೆ. ಈ ಕೌಂಟರ್ ಟಾಪ್ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಆದಷ್ಟು ನೀವು ವೈಪ್ಸ್ಗಿನ್ನ ಈ ರೀತಿ ಕ್ಲಾತ್ಸ್ನ ಯೂಸ್ ಮಾಡಿದ್ರೇ ಬೆಟರು. ಕ್ಲಾತ್ಸ್ನ ವೆಟ್ ಮಾಡಿಕೊಂಡು ಈ ರೀತಿ ವೈಪ್ ಮಾಡೋದ್ರಿಂದ ಕೊಳೆ ಎಲ್ಲ ಕೂಡ ಈಸಿಯಾಗಿ ಬಂದ್ಬಿಡುತ್ತೆ.
ಎಷ್ಟೇ ಹೆವಿಯಾಗಿರುವಂಥ ಸ್ಟೈನ್ಸ್ ಆದರೂ ಕೂಡ, ಅಂದರೆ ನಾವು ಕೌಂಟರ್ ಮೇಲೆ ಏನಾದರೂ ಸಾಂಬಾರು ಅಡುಗೆ ಪದಾರ್ಥಗಳೆಲ್ಲ ಇಟ್ಟಾಗ ಅಂಟ್ಕೊಂಡಿದ್ರು ಕೂಡ ತೇವ ಬಟ್ಟೆಯಿಂದ ಒರೆಸೋದ್ರಿಂದ ಈಸಿಯಾಗಿ ಬಂದ್ಬಿಡುತ್ತೆ. ಒಂದು ವೇಳೆ ನೀವು ಕಿಚನ್ ವೈಪ್ಸಿಂದ ಕ್ಲೀನ್ ಮಾಡೋದಾದರೆ ನೀಟಾಗಿ ಕ್ಲೀನ್ ಆಗುತ್ತೆ, ಬಟ್ ಪದೇ ಪದೇ ವಾಶ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ, ಯಾಕಂದರೆ ಬೇಗನೆ ಡ್ರೈ ಆಗೋದ್ರಿಂದ. ಅದ್ರ ಬದಲಾಗಿ ಈ ರೀತಿ ಬಟ್ಟೆಯಿಂದ ಒರೆಸೋದಾದರೆ ನಿಮಗೆ ಶೈನಿಂಗ್ ಕೂಡ ನೀಟಾಗಿ ಬರುತ್ತೆ, ಕೊಳೆ ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಒರೆಸಿದ್ದೆಲ್ಲ ಆದಮೇಲೆ ಈ ಒಂದು ಬಟ್ಟೆಗೆ ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕ್ಬಿಟ್ಟು ಕ್ವಿಕ್ಕಾಗಿ ಕ್ಲೀನ್ ಮಾಡ್ಕೊಳ್ಳೋದಾದರೆ ಬೇಗನೆ ಕೊಳೆ ಎಲ್ಲ ಬಿಟ್ಕೊಳ್ಳುತ್ತೆ. ಸಮ್ಮರ್ ಆಗಿರೋ ಕಾರಣ ಬೇಗನೆ ಡ್ರೈ ಆಗೋ ಕಾರಣದಿಂದ ನೆಕ್ಸ್ಟ್ ಯೂಸೇಜ್ಗೆ ರೆಡಿ ಆಗಿರುತ್ತೆ. ಈ ಒಂದು ಟಿಪ್ಸ್ನೆಲ್ಲ ಫಾಲೋ ಮಾಡೋದ್ರಿಂದ ನೀವು ಗಂಟೆಗಳಲ್ಲಿ ನಿಮಿಷಗಳಲ್ಲಿ ಮಾಡ್ಕೊಳ್ಳೋವಂಥ ಕೆಲಸಗಳನ್ನ ಕೂಡ ಸೆಕೆಂಡ್ಸಲ್ಲಿ ಮಾಡ್ಕೊಳ್ಬೋದು. ಅಡುಗೆ ಮನೆ ಕಟ್ಟೆ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಿದಾದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ, ತುಂಬ ಶೈನಿಯಾಗಿ ಕೂಡ ಇದೆ ಅಲ್ವಾ. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಮಶ್ರೂಮ್ನ ಮಲ್ಲಿಗೆ ಹೂ ಥರ ವೈಟಾಗಿ ಇರಬೇಕು ಅಂದರೆ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಫಸ್ಟಿಗೆ ಮಶ್ರೂಮ್ನ ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಮೇಲಿರುವಂಥ ಮಣ್ಣೆಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟು ಬದಲಾಗಿ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಆದರೂ ಕೂಡ ಹಾಕ್ಕೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಎಲ್ಲದಕ್ಕೂ ಕೂಡ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಆಮೇಲೆ ವಾಟರಿಂದ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಇದ್ರ ಮೇಲಿರುವಂಥ ಮಣ್ಣೆಲ್ಲ ಕೂಡ ನೀಟಾಗಿ ಕ್ಲೀನ್ ಹಾಕೋದ್ರ ಜೊತೆಗೆ ಒಳ್ಳೆ ಕಲರ್ ಕೂಡ ಬರುತ್ತೆ. ನಾನು ತೊಗೊಂಡಿರೋಂಥ ಮಶ್ರೂಮ್ ಒಂದು ದಿನ ಹಳೇದಾಗಿರೋದ್ರಿಂದ ಸ್ವಲ್ಪ ನಿಮಗೆ ಆ ಒಂದು ಬ್ರೌನಿಶ್ ಶೇಡ್ ಅನ್ನೋದು ಕಾಣಿಸ್ತಾ ಇರ್ಬೋದು. ಫ್ರೆಶ್ ಆಗಿರುವಂಥ ಮಶ್ರೂಮ್ನ ನೀವು ಈ ರೀತಿ ಕ್ಲೀನ್ ಮಾಡೋದಾದರೆ ಮಲ್ಲಿಗೆ ಹೂ ಥರ ವೈಟಾಗಿ ಕಾಣಿಸುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಸ್ಮಾರ್ಟಾಗಿ ನಾವು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋದಾದರೆ ನಮ್ಮ ಕೆಲಸಗಳು ಕೂಡ ಅಷ್ಟೇ ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸರಿ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.